ಸಚಿನ್ ಒಳ್ಳೆ ಹುಡುಗ. ಅವನು 2004ರಿಂದ ನಮ್ಮ ಹತ್ರ 2010ವರೆಗೂ ಕೆಲಸ ಮಾಡಿದ್ದಾರೆ. टेलरिंग काम करत होता पोरगीची टेलरिंग असणे देना बोलत होता. आता ते सोडून एक ऑफिसमध्ये वरून कामाला घरी येतला सचिन. पोरगीला देखायला करायला एक एफर्ट करला चौकटा करायला. ನನ್ನ ಮಗ ಕೆಲಸಕ್ಕೆ ಅಂತ ಹೋಗ್ತಾ ಇದ್ದಾನೆ, ಟೈಲರಿಂಗ್ ಮಾಡ್ತಾ ಇದ್ದ. ಈಗ ಜನಲಕ್ಷ್ಮಿಗೆ ಹೋಗ್ತಾ ಇದ್ದಾನೆ. ಹಾರ್ಡ್ ವರ್ಕ್ ಮಾಡ್ತಾರೆ, ಜೊತೆಗೆ ಸಿನ್ಸಿಯರ್ ಆಗಿರ್ತಾನೆ. ಅದರಿಂದ ಎಲ್ಲ ಜನಲಕ್ಷ್ಮಿ ಇಲ್ಲಿ ಕೆಲಸ ಮಾಡ್ತಾಯಿರೋ ಆಫೀಸರ್ ಹತ್ರ ಆಗಲಿ ಮತ್ತು ಕಸ್ಟಮರ್ ಹತ್ರ ಆಗಲಿ ಎಲ್ಲರ ಹತ್ರನೂ ಒಂದು ಒಳ್ಳೆ ಒಪಿನಿಯನ್ ತಗೊಂಡಿದ್ದಾನೆ. ಇದೇ ಥರ ಮಾಡ್ಕೋಬೇಕು. ಸಚಿನ್ ಸರ್ ಅವರೇ ನಮ್ಮ ಈ ಗ್ರೂಪಿಗೆ ಬಂದಮೇಲೆ ಎಷ್ಟೋ ಜನಕ್ಕೆ ಇದೇ ಥರ ಸಹಾಯ ಮಾಡಿದ್ದಾರೆ. ಜನಲಕ್ಷ್ಮಿ ಕಲೆಕ್ಷನ್ ಎಕ್ಸಿಕ್ಯೂಟಿವ್ ತೊಗೊಂಡಾದ್ಮೇಲೆ ಜಾಬ್ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರೋದು ಎಲ್ಲಪ್ಪ ಅಂತ ಹೇಳಿದ್ರೆ ಕಸ್ಟಮರ್ ವೈಸ್ ನಾನು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದೀನಿ. ನಾನು ಇವತ್ತು ನಾನು ಈ ರೀತಿ ಒಳ್ಳೆ ಹೆಸರು ತೊಗೊಂಡಿದ್ದೀನಿ. ಫೀಲ್ಡಲ್ಲಾಗಲಿ, ನಮ್ಮ ಮನೆಯಲ್ಲಾಗಲಿ, ನಮ್ಮ ಕೊಲೀಗ್ಸ್ ಹತ್ರ ಆಗಲಿ, ಫ್ರೆಂಡ್ಸ್ ಹತ್ರ, ನಮ್ಮ ರಿಲೇಷನಲ್ಲಿ ನಮ್ಮ ತಂದೆ ತಾಯಿಗಳೆಲ್ಲರೂ ನಮ್ಮ ಬಗ್ಗೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ಮೊದಲಿಂದ ಏನು ಪ್ರಾಂಪ್ಟ್ನೆಸ್ ಆಗಿದ್ದೀನಿ ಅದೇ ಪ್ರಾಂಪ್ಟ್ನೆಸ್ಸಲ್ಲಿ ನಾನು ಮುಂದೆ ಹೋಗೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಚಿನ್ ಸರ್ ಅಂದರೆ ತುಂಬ ಇಷ್ಟ. ಅವರಲ್ಲಿ ಹೇಳಬೇಕಾಗಿದ್ದು ಏನೇನಿದೆ ಅಂತಂದರೆ ಒಂದು ಆದರ್ಶ ವ್ಯಕ್ತಿ ಅನ್ಬೋದಾಗಿರ್ಬೋದು, ಏನೊಂದು ಕೆಲಸ ಕಲ್ತಿರ್ಬೋದಾಗಿರ್ಬೋದು. ಇವತ್ತು ಗಂಟೆ ಏನೇನು ಕೆಲಸ ಮಾಡ್ತಾ ಇದ್ದೀನಿ, ಒಂದು ಒಳ್ಳೆಯ ಹೆಸರಿದೆ, ಅದೆಲ್ಲ ಅವರಿಂದನೇ ಸಾಧ್ಯ ಆಗಿದೆ.